ಕೋರ್ಟ್ ಮೆಟ್ಲೆಕ್ತಾ ಇದಾರೆ, ಅನುದಾನ ಕೊಡಕ್ಕೆ ಯೋಗ್ಯತೆ ಇದೆ ಸರ್ಕಾರ, ಬರೀ ಒಂದು ಭಾಷಣವನ್ನು ಮಾಡ್ತಾ ಇದೆ. ಉತ್ತರ ಕನ್ನಡಕ್ಕೆ ಕಡೆಗೂ ಬಂತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ದಶಕಗಳ ಕೂಗಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ 198 ಕೋಟಿ ವೆಚ್ಚದಲ್ಲಿ 450 ಹಾಸಿಗೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನೂರ 98 ಕೋಟಿ ವೆಚ್ಚದಲ್ಲಿ 450 ಹಾಸಿಗೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರೀಕ್ಷಿಸಿದ್ದ ಉತ್ತರ ಕನ್ನಡ ಜನರು. ಈಡೇರಿತು ಉತ್ತರ ಕನ್ನಡ ಜನರ ಕೋರಿಕೆ ಅಂತ ಹೇಳ್ಬೋದು. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 450 ಹಾಸಿಗೆ ಉಳ್ಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 198 ಕೋಟಿ ವೆಚ್ಚದಲ್ಲಿ. ದಶಕಗಳ ಕೂಗು ಇದು. ರಾಜ್ಯ ಸರ್ಕಾರ ಇದೀಗ ಸ್ಪಂದನೆಯನ್ನ ಕೊಟ್ಟಿದೆ. ಎಸ್ ದಿಲೀಪ್ ಕುಮಾರ್ ಸರ್, ಕಳೆದ ವರ್ಷ ಇವರು ಏನು ಈ ಬಜೆಟನ್ನು ಮಾಡಿದ್ರು 82,257 ಕೋಟಿ. ಈಗ ನಾನು ಯಾಕೆ ಈ ಬಜೆಟ್ ಮೇಲೆ ಸಿದ್ದರಾಮಯ್ಯನವ್ರ ಬಜೆಟ್ ಮೇಲೆ ನಂಬಿಕೆ ಹೋಗಿದೆ ಅಂತಂದರೆ, ಇದು ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಆದಂಥ 82,257 ಕೋಟಿ ಇನ್ನೂ ಹಣ ಬಿಡುಗಡೆನೇ ಆಗಿಲ್ಲ. ನಾನು ಕಳೆದ ಬಜೆಟ್ನಲ್ಲಿ ಹೇಳ್ತಾ ಇದ್ದೀನಿ, 2025-26 ಬಜೆಟ್ ಮುಗ್ದೇ ಹೋಗ್ತಾ ಇದೆ. ಈಗ ಮಾರ್ಚ್ ಎಂಡಿಗೆ ಮುಗ್ದೋಗ್ಬಿಡ್ತದೆ, ಅವಧಿನೇ ಮುಗ್ದೋಗ್ಬಿಡ್ತದೆ. ಶಿಕ್ಷಣ ಇಲಾಖೆಗೆ ಇವ್ರು ಘೋಷಣೆ ಮಾಡಿದ್ದು 37,452 ಕೋಟಿ, ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಬರೀ 24,199 ಕೋಟಿ. ಸಾರಿಗೆ ಇಲಾಖೆಗೆ 4,006 ಕೋಟಿ ಇನ್ನೂ ಬಾಕಿ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 7,517 ಕೋಟಿ ಬಾಕಿ ಇದೆ. ನಗರ ಅಭಿವೃದ್ಧಿ ಇಲಾಖೆಗೆ 1,311 ಕೋಟಿ ಬಾಕಿ ಇದೆ. ಪಂಚಾಯತ್ ರಾಜ್ಗೆ 775 ಕೋಟಿ ಬಾಕಿ ಇದೆ. ಈ ರೀತಿ ಎಲ್ಲ ಇಲಾಖೆಗಳು ಬಾಕಿನೇ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಮೇಡಮ್, ಇವರು ಬಜೆಟ್ ಮೇಲೆ ಯಾಕೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂತಂದ್ರೆ, ಇವರು ಹೇಳ್ತಕ್ಕಂಥದ್ದು ಮಾಡಲ್ಲ, ಮಾಡ್ತಕ್ಕಂಥದ್ದು ಹೇಳಲ್ಲ. ಈ ರೀತಿ ಇವ್ರು ಹೇಳೋದೊಂದು ಮಾಡೋದೊಂದು. ಇವ್ರು ಹೇಳ್ತಕ್ಕಂಥದ್ದು ಎಲ್ಲರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸರ್ಕಾರ ಇವ್ರು ಬರಬೇಕಾದ್ರೆ ಹೇಳ್ಬಿಟ್ರು, ಸರ್ವಜನಾಂಗದ ಶಾಂತಿಯ ತೋಟವನ್ನು ನಾವು ಕರ್ನಾಟಕದಲ್ಲಿ ಜಾರಿಗೊಳಿಸ್ಬಿಡ್ತೀವಿ ಅಂತೇಳಿ. ಇವ್ರು ಜಾರಿ ತಗೊಂಬಂದಿರೋದು ಬರೀ ಅಲ್ಪಸಂಖ್ಯಾತರ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆ. ಇವರು ಸರ್ವಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಹೊಟ್ಟಿರ್ತಕ್ಕಂಥವ್ರು ಕೇವಲ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ, ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಅವಾಗಲೇ ಹೇಳಿದೆ, ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಹಾಳಾಗ್ತಾ ಇದ್ದಾವೆ, ಚಾವಣಿಗಳು ಸೋರ್ತಾ ಇದ್ದಾವೆ, ಮೊಟ್ಟೆ ಕೊಡೋಕೆ ದುಡ್ಡಿಲ್ಲ ಇವ್ರ ಹತ್ರ, ಶೂ ಕೊಡೋಕೆ ದುಡ್ಡಿಲ್ಲ, ಪಠ್ಯಪುಸ್ತಕ ಕೊಡೋಕೆ ದುಡ್ಡಿಲ್ಲ, ಶಾಲಾ ಶಿಕ್ಷಕರಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ವೈದ್ಯರುಗಳಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಶಾಲಾ ಶಿಕ್ಷಕರ ಕೊರತೆ ಇದೆ. ಆದ್ರೂ ಸಹ ಇವ್ರಿಗೆ 500 ಕೋಟಿಯನ್ನ ಉರ್ದು ಶಾಲೆಗಳಿಗೆ ಮೀಸಲಿಡಿಗೆ ದುಡ್ಡಿದೆಯಂತೆ. ಅವರ ಉರ್ದು ಶಾಲೆಗಳ ಹೆಣ್ಮಕ್ಳುಗಳಿಗೆ PU ಕಾಲೇಜುಗಳನ್ನ ತೆಗಿಲಿಕ್ಕೆ ಇವ್ರ ಹತ್ರ ದುಡ್ಡಿದೆಯಂತೆ. ಒಂದು ಮೇಡಮ್. ಇನ್ನೊಂದು ರೋಹಿತ್ ವಿಮುಲಾ ಬಿಲ್ ಅನ್ನ ತೆಗೆದುಕೊಂಡ್ಬರ್ಬೇಕು ಅಂತ ಹೊಟ್ಟಿದ್ದಾರೆ. ನೋಡಿ, ರೋಹಿತ್ ವಿಮುಲಾ ಅಂತಕ್ಕಂಥದ್ದು ಒಬ್ಬ SC ಸಮುದಾಯದ ಒಬ್ಬ ಹುಡುಗನನ್ನ ಅಲ್ಲ ಅತ್ಯಂತ ತುಚ್ಛವಾಗಿ ನಡೆಸ್ಕೊಂಡ್ರು. ಆ ವಿಚಾರಕ್ಕೋಸ್ಕರ ರೋಹಿತ್ ವಿಮುಲಾ ವಿಚಾರಕ್ಕೋಸ್ಕರ UGC ಬಿಲ್ ಅನ್ನ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಕೇಂದ್ರ ಸರ್ಕಾರ ಆಲ್ರೆಡಿ ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರ ಈಗ 2 ತಿಂಗಳಿಂದ ಜಾರಿ ತಂದಾದ್ಮೇಲೆ ಇವ್ರು ಮತ್ತೆ ರಾಜಕಾರಣ ಮಾಡ್ತಕ್ಕಂಥದ್ದು ಏನಿದೆ? ರಾಜಕಾರಣ ಅಲ್ವಾ? ಸೇಮ್ SC ST ದೌರ್ಜನ್ಯವನ್ನ ದರಿಬೇಕು ಅಂತಕ್ಕಂಥದ್ದೇ, ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ತಡಿಬೇಕು ಅಂತದಲ್ಲೇ UGC ಬಿಲ್ ತಗೊಂಡ್ಬಂದಿರ್ತಕ್ಕಂಥದ್ದು. ಇದ್ಯಾವ್ದಿದು? ರೋಹಿತ್ ವಿಮುಲಾ ನೀವು ಅದನ್ನ ಸರಿಯಾಗಿ ಓದ್ಕೊಂಡ್ ಹೇಳಿ. ನೀವು ಅದನ್ನ ಸರಿಯಾಗಿ ಓದ್ಕೊಂಡಿಲ್ಲ. ನೋಡಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ UGC ಬಿಲ್ ಅಂಡ್ ರೋಹಿತ್ ವಿಮುಲಾ ಬಿಲ್? ಹೇಳಿ ನನಗೆ. ನೋಡಿ, UGC ಬಿಲ್ ಅಲ್ಲಿಯೂ ರೋಹಿತ್ ಬಿಲ್ ಅಲ್ಲಿಯೂ ಬಹಳ ಡಿಫರೆನ್ಸ್ ಇದಾವೆ. ಹೇಳಿ ಸರ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೇಳಿ ಸರ್. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ರಾಜ್ಯ ಸರ್ಕಾರ ಒಪ್ಕೋಬೇಕಂತೇನಿಲ್ಲ ಸರ್. ಒಕ್ಕೂಟ ವ್ಯವಸ್ಥೆ ನೀವು ಮಾಡಿದ್ರು ಒಪ್ಕೋಬೇಕಂತೇನಿಲ್ಲ. ಸಂವಿಧಾನಾತ್ಮಕ ನೋಡಿ, ಹಾಗಾದ್ರೆ ನೀವು ನರೇಗಾನ ನಾವು ವಿರೋಧ ಮಾಡಿದ್ವಿ ಅಂದ್ರೆ ನೀವು ಒಪ್ಕೊಂಡ್ರೆ ಅದನ್ನ ನಾವು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧಿ ಹೆಸರು ಇಡ್ತೀವಪ್ಪ. ನೀವು ಅದನ್ನ ವಿರೋಧ ಮಾಡಿದ್ರಿ. ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ನಿಮ್ಗೆ ಡಿಫರೆನ್ಸ್ ಅರ್ಥ ಆಗಿಲ್ಲ. ಅದೇ ಡಿಫರೆನ್ಸ್ ಅರ್ಥ ಆಗಿಲ್ಲ.
ನೀವು ಬೇರೆ ಮಾಡಿ, ರಾಜಕಾರಣ ಮಾಡಬೇಡಿ. ಕರ್ನಾಟಕದ ಆರ್ಥಿಕತೆ ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವು ಮಾಡಿದ್ದೀರಾ? ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ನೀವು ಮಾಡಿದ್ದೀರಾ? ನಗರದ ಹಳ್ಳಿಗಳಲ್ಲಿ ರಾಜಕಾರಣ ಮಾಡ್ತಿದ್ದೀರಾ, ಬಜೆಟ್ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಕಿತ್ತಾಕ್ಬೇಕು. ಅರ್ಥ ಆಗ್ಲಿಲ್ಲ ನಿಮ್ಗೆ? ನೀವು ಅವ್ರು ಏನ್ ಮಾಡ್ತಿದ್ದೀರಾ? ರಾಜಕಾರಣ ಮಾಡ್ತಿದ್ದೀರಾ? ಬಜೆಟ್ ಬಗ್ಗೆ ಮತ್ತೆ ಬಜೆಟ್ ಇರೋದು ಸರ್, ನೀವು ರಾಜಕಾರಣ ಮಾಡೋದು. ನೀವು ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇದ್ದೀರಾ? ಏನ್ subject ಇದೆ ಅದನ್ನ ಮಾತಾಡಿ. ಒಂದ್ ಸೆಕೆಂಡ್ ಮಹಾಂತೇಶ್ ಸರ್, ಇದೀಗ ಕೇಂದ್ರ ಸರ್ಕಾರ ಮಾಡಿದ್ದನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಬೇಕಂತ ಏನಿಲ್ಲ ಅಂತ ಓಕೆ. ಅದಕ್ಕೆ ಅವ್ರು UGC ಗೂ ಅದಕ್ಕೂ difference ಗೊತ್ತಿತ್ತು. ಆ difference ಅನ್ನ ನಾನು ಹೇಳ್ತಾ ಇದ್ದೀನಿ. ನಡೆಯಿಲ್ಲ ಅಂತ ಹೇಳಂಗಿಲ್ಲ, ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀರಿ. ಆ ರೀತಿ ನೀವು ಹೇಳಂಗಿಲ್ಲ ಕೇಂದ್ರ ಸರ್ಕಾರ ಮಾಡೋದನ್ನ ಒಪ್ಕೊಳ್ಳಲ್ಲ ಅಂತ. ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದಾಗ ಈ ಸಂವಿಧಾನಾತ್ಮಕವಾಗಿ